ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಇವತ್ತು ಗುರುವಾರ. ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳು ಹಾಗೂ ನೀವು ಕಳಿಸಿರುವ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಇವತ್ತು ಗುರುವಾರ, ಈ ದಿನದ ವಿಶೇಷತೆ ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಥಾಯ ಶ್ರಿತೌ ವಾಚನ್ನ ಸದದಾ ತ್ವನೇಗುತಿರ್ಣಃ ತ್ರೈಲೋಕ್ಯ ದೀಪೋರವೇ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸಿದ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು. ಪ್ರತಿಪತ್ತಿಥಿ ಶ್ರವಣ ನಕ್ಷತ್ರ. ಈ ದಿವಸ ಗುರುವಾರವಾಗಿದೆ. ಗುರುವಿನ ಆರಾಧನೆ, ಗುರುಪೂಜೆ, ಗುರುಧ್ಯಾನ, ಗುರುಸ್ಮರಣೆಗಳಿಗೆ ಬಹಳ ಯುಕ್ತವಾದ ದಿವಸ. ಗುರು ಅಂದರೆ ಯಾರು ಅಂತ ನಾವು ನಿನ್ನೆ ದಿವಸ ಸ್ಪಷ್ಟತೆ ಮಾಡ್ಕೊಂಡಿದ್ದೀವಿ ನಮ್ಮ ಬುದ್ಧಿಗಳಿಗೆ. ಗುರುವಿನ ಶಕ್ತಿ, ಆ ಸ್ಥಾನ ಎಲ್ಲಿದೆ ಅನ್ನೋದು ತಮಗೆಲ್ರಿಗೂ ಗೊತ್ತಾಗಿದೆ. ಈಗ ಮತ್ತೆ ನಾವು ಜಾರಬಾರ್ದು. ಯಾರನ್ನ ಅಂದರೆ ಅವರನ್ನೇ ಗುರು ಅಂತ ಕರೀಬಾರ್ದು. ಇದನ್ನು ತಿಳುವಳಿಕೆ ಇರಲಿ. ಈ ದಿವಸ ಪ್ರತಿ ಗುರುವಾರದಲ್ಲಿ ನಾವು ಆ ಒಂದು ಗುರು ಸ್ಮರಣೆ, ಗುರುವಿನ ಕೃಪೆಗಾಗಿ ನಾವು ತಪಸ್ಸನ್ನು ಮಾಡ್ತಕ್ಕಂಥದ್ದು, ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ನಮ್ಮಲ್ಲಿ ಈಗ ಬೆಳೆದು ಬಂದಿದೆ. ಈ ಗುರುವಾರ ಕೂಡ ನಿಮ್ಮ ಗುರು ಯಾರು ಅದನ್ನು ನಿರ್ಣಯ ಮಾಡಿಕೊಳ್ಳಿ. ಯಾರಿಗೂ ಇವರೇ ಆಗಬೇಕು ಅಂತ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಇದು ಸರ್ವಾಧಿಕಾರ ಆ ರೀತಿಯದ್ದಲ್ಲ. ಹೀಗೆ ಮಾಡಬೇಕು, ಇವರೇ ಗುರು ಅಂದರೆ ಹಾಗಿಲ್ಲ. ನಮ್ಮಲ್ಲಿ ಗುರು ಪರಂಪರೆ ತುಂಬ ದೊಡ್ಡದಾಗಿದೆ, ವಿಶಾಲವಾಗಿದೆ. ನಿಮ್ಮ ಮನಸ್ಸಿಗೆ ಯಾರು ಆ ಸ್ಥಾನದಲ್ಲಿ ಇದ್ದಾರೆ ಅಂತ ಅನಿಸುತ್ತೆ, ಅವರೆಲ್ಲರನ್ನ ಉತ್ತರ ಕರ್ನಾಟಕಕ್ಕೆ ಹೋಗಿಬಿಟ್ರೆ ನೀವು ಅಲ್ಲಿ ಸಿದ್ದೇಶ್ವರ ಸ್ವಾಮಿಗಳನ್ನು ತುಂಬ ಗೌರವದಿಂದ ಆ ಗುರುಸ್ಥಾನದಲ್ಲಿಟ್ಟು ಪೂಜಿಸ್ತಾರೆ. ಅವರ ಒಂದೊಂದು ಮಾತುಗಳು, ಉಪನ್ಯಾಸಗಳನ್ನು ಗುರುವಾಣಿ ಅಂತ ಗೌರವಿಸ್ತಾರೆ, ಅದನ್ನು ಅನುಸರಿಸ್ತಾರೆ. ಹಾಗೆ ಒಂದೊಂದು ಭಾಗದಲ್ಲಿ ಅಂಥ ಮಹನೀಯರು ಇರಬಹುದು. ಅವರನ್ನೆಲ್ಲ ಗುರುತಿಸಿ ಅವರ ಜಾಡು ಏನು ಅಂತ ತಿಳ್ಕೊಂಡು ಅವರನ್ನು ಅನುಸರಿಸಿದ್ರೆ ಅದು ನಮ್ಮ ಮನಸ್ಸಿಗೆ ಒಂದು ಉತ್ತಮ ಸಂಸ್ಕಾರವನ್ನು ಕೊಡುತ್ತೆ. ಇದು ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು. ಇನ್ನು ಸಾಮಾನ್ಯವಾಗಿ ಗುರುವಾರದ ದಿವಸ ದತ್ತಾತ್ರೇಯರ ಆರಾಧನೆ ನಾವು ಮಾಡಬೇಕು. ಅತ್ರಿ ಅನಸೂಯ ದಂಪತಿಗಳಿಗೆ ತ್ರಿಮೂರ್ತಿಗಳು ಅವರ ಮನೆಗೆ ಬಂದರು. ಪರಿಸ್ಥಿತಿ ಏನಾಗಿತ್ತು ಕಥೆ ನಿಮಗೆ ಗೊತ್ತಿದೆ. ಅನಸೂಯೆ ಅಂತಂದರೆ ಅಸೂಯೆಯೇ ಇಲ್ಲದೆ ಇರ್ತಕ್ಕಂಥವಳು. ದೇವತೆಗಳಿಗೆ ಅಸೂಯೆ ಬಂದುಬಿಡ್ತು ಅನಸೂಯೆ ಮೇಲೆ. ನಮಗಿಂತಲೂ ಶ್ರೇಷ್ಠ ಪತಿವ್ರತನ ಈಕೆ. ನಾರದರು ಹೇಳಿದ ಮಾತನ್ನು ಕೇಳಿಕೊಂಡು ಪರೀಕ್ಷಣೆ ಮಾಡಿಬಿಡ್ತೀವಿ ಅಂತ ಬಂದರು. ತಮ್ಮ ಗಂಡಂದ್ರನ್ನು ಕಳಿಸ್ಕೊಟ್ರು. ಹೇಗಾದರೂ ಮಾಡಿ ಅವಳ ಪಾತಿವ್ರತ್ಯವನ್ನು ಹಾಳು ಮಾಡಬೇಕು ನೀವು ಅಂತ. ಒಂದು ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತಂದರೆ ಹಾಳು ಮಾಡಲಿಕ್ಕೆ ಯಾರೂ ಬರ್ತಾರೆ, ಹೇಳೋಕ್ಕಾಗಲ್ಲ. ಆದರೆ ನಮ್ಮ ದಾರಿಯಲ್ಲಿ ನಾವಿದ್ದಾಗ ಬಂದಂಥವರು ನಮ್ಮ ವಶವಾಗಿಬಿಡ್ತಾರೆ. ಹಾಗೆ ತ್ರಿಮೂರ್ತಿಗಳು ಬಂದಂಥವರು, ಅವಳು ಆ ಅನಸೂಯ ದೇವಿ ಪ್ರೋಕ್ಷಣೆ ಮಾಡಿದ ಮಂತ್ರಜಲದಿಂದ ಪುಟ್ಟ ಮಕ್ಕಳಾಗ್ಬಿಟ್ರು. ಸ್ತನ್ಯಪಾನ ಮಾಡಿಸಿದ್ಲು. ಆಮೇಲೆ ದೇವತೆಗಳೆಲ್ಲ ಆ ತ್ರಿಮೂರ್ತಿಯರ ಪತ್ನಿಯರೆಲ್ಲ ಓಡ್ಕೊಂಬಂದರು. ಅಮ್ಮ ತಪ್ಪಾಯಿತು, ಕ್ಷಮಿಸು ಅಂತ. ದೇವತೆಗಳೇ ಕೆಳಗಿಳಿದು ಬರ್ತಾರೆ. ನಮ್ಮಲ್ಲಿ ಆ ಶಿಸ್ತು, ಆ ಶ್ರದ್ಧೆ, ಆ ದಾರಿ ಸರಿಯಾಗಿದ್ದರೆ ಎಂಥವರು ಬಾಗುತ್ತಾರೆ. ಅದಕ್ಕೆ ಮಹಾನ್ ನಿದರ್ಶನವಾಗಿದೆ ಇದು ಅತ್ರಿ ಅನಸೂಯ ಕಥೆ. ಆ ರೀತಿಯಲ್ಲಿ ದೇವತೆಗಳು ಅನುಗ್ರಹ ಮಾಡಿದ್ದು ನಾವೇ ನಿಮಗೆ ಮಕ್ಕಳಾಗಿ ಹುಡ್ತೀವಿ ಅಂತ. ಆ ರೀತಿಯಲ್ಲಿ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪದಲ್ಲಿ ನಾವು ಕಾಣ್ತಕ್ಕಂಥ ಅದನ್ನೇ ತಾನೇ ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ. ಆ 3 ಜನನೇ ಬಂದಿರತಕ್ಕಂಥದ್ದಲ್ಲಿ ಗುರು ಸಾಕ್ಷಾತ್ ಪರಬ್ರಹ್ಮ, ಅದ್ಯಾರು? ದತ್ತಾತ್ರೇಯರು. ಹೀಗೆ ಈ ಗುರುವಾರ ದಿವಸ ದತ್ತನ ಸ್ತೋತ್ರಗಳನ್ನು, ದತ್ತನ ಸ್ತುತಿ ಮಾಡ್ತಕ್ಕಂಥದ್ದು. ಹತ್ತಿರದಲ್ಲಿ ದತ್ತಾತ್ರೇಯ ಸನ್ನಿಧಾನ ಇದ್ದರೆ ಹೋಗಿ ದತ್ತನಿಗೆ ತುಂಬ ಇಷ್ಟ ಬೆಲ್ಲವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು, ಹಯಗ್ರೀವ ಸಮರ್ಪಣೆ ಮಾಡ್ತಕ್ಕಂಥದ್ದು. ಅದನ್ನು ಮಾಡಿಸಿ ಪ್ರಸಾದ ತಗೊಳ್ಳೋದು. ಗುರುವಿನ ಕೃಪೆಯಾಗುತ್ತೆ, ಪ್ರಯತ್ನ ಮಾಡಿ.
ಸರಿ ಶಾಸ್ತ್ರಿಗಳೇ, ಗುರುವಿನ ಬಗ್ಗೆ ಅದೆಷ್ಟೇ ಮಾತಾಡಿದ್ರು ಸಮಯ ಖಾಲಿ ಆಗುತ್ತೆ ಹೊರತು ವಿಷಯ ಅಂತೂ ಅಲ್ಲ. ಜೊತೆಗೆ ಹೋಗೋ ದಾರಿ ಸರಿಯಾಗಿದ್ರೆ ಯಾರಿಂದಾನೂ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಸಂದೇಶವನ್ನು ಕೊಟ್ರಿ. ಈಗ ವೀಕ್ಷಕರು ಕಳಿಸಿರುವ ಸಂದೇಶಗಳ ಕಡೆ ಗಮನ ಹರಿಸೋಣ. ವೀಕ್ಷಕರೇ, ಮೊದಲ ಸಂದೇಶ ವೈಷ್ಣವಿ ದಾವಣಗೆರೆಯಿಂದ. ಇವರು ಹುಟ್ಟಿದ ದಿನಾಂಕ 23/7/2006, ಹುಟ್ಟಿದ ಸಮಯ 4:03 AM. ಇವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ. ವೈಷ್ಣವಿ ಅವ್ರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ಇದು ಮಿಥುನ ಲಗ್ನ. ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಗುರು ಇರತಕ್ಕಂಥದ್ದು. ಬುದ್ಧಿಸ್ಥಾನಾಧಿಪೇ ಸೌಮ್ಯೆ ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಮ್ಮೆ ನಿರ್ದೇಶೇತ್ ಅಂತ ತುಂಬ ಚೆನ್ನಾಗಿದೆ. ಒಳ್ಳೆಯ ಲಕ್ಷಣ. ಗುರು ದೃಷ್ಟಿ ಇದೆ ಪಂಚಮಾಧಿಪತಿಯಾಗಿರ್ತಕ್ಕಂಥ ಶುಕ್ರನಿಗೆ. ಇದು ತುಂಬ ಒಳ್ಳೆಯದು. ಹೀಗಾಗಿ ನಿಮ್ಮ ಜಾತಕದಲ್ಲಿ ಒಳ್ಳೆಯ ಬಲ ಇದೆ. ಬುಧನೂ ಲಗ್ನದಲ್ಲಿರ್ತಕ್ಕಂಥದ್ದು ಬಲಿಷ್ಠನಾಗಿ. ನೀವು ನೋಡಿ, ಸಾಹಿತ್ಯ, ಸಂಗೀತ, ಈ ಮಾಧ್ಯಮ, ಸೋಷಿಯಲ್ ಮೀಡಿಯಾ ಕ್ಷೇತ್ರಗಳು ಯಾವಿದ್ದಾವೆ ಅವುಗಳಲ್ಲಿ ನೀವು ಆಳ್ತಕ್ಕಂತಹ ಶಕ್ತಿಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ಚೆನ್ನಾಗಿ ಓದಿ ಒಳ್ಳೆಯ ಸ್ಥಾನ ಪಡಿತೀರ. ಈಗಂತೂ ಗುರುದಶೆಯಲ್ಲಿ ಈಗ ಬುಧನ ಕಾಲ ನಡೀತಾ ಇದೆ. ತುಂಬ ಚೆನ್ನಾಗಿದೆ. ಮುಂದೆ ಕೇತು, ಶುಕ್ರ ಹೀಗೆ ಶುರುವಾಗುತ್ತೆ. ಎಲ್ಲ ಗ್ರಹಗಳು ಹೀಗೆ ಬಲಿಷ್ಠರಾಗಿದ್ದಾರೆ. ಹೀಗಾಗಿ ಚೆನ್ನಾಗಿರೋದ್ರ ಕಾಲದಲ್ಲಿ ಒಳ್ಳೆಯ ಅವಕಾಶಗಳು ಸಿಕ್ಬಿಡುತ್ತೆ. ಒಳ್ಳೆಯ ಸ್ಥಾನಮಾನ, ಒಳ್ಳೆಯ ಪ್ರಶಂಸೆ, ಗೌರವ ಎಲ್ಲದಕ್ಕೆ ಪಾತ್ರರಾಗಲಿಕ್ಕೆ ಯೋಗ್ಯವಾಗಿದೆ. ತುಂಬ ಚೆನ್ನಾಗಿದೆ. ಇವರೇ ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಸಮರ್ಥ LD ಹಾವೇರಿಯಿಂದ. ಇವರು ಹುಟ್ಟಿದ ದಿನಾಂಕ 18/6/2006, ಹುಟ್ಟಿದ ಸಮಯ ಬೆಳಗ್ಗೆ 7:50. ಇವರ ಪ್ರಶ್ನೆ CT ಪರೀಕ್ಷೆ ಬರೆದಿದ್ದೇನೆ, ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಬೇಕು ತಿಳಿಸಿ ಅಂತಿದ್ದಾರೆ. ಸಮರ್ಥ ಅವರ ಪ್ರಶ್ನೆ CET ಬರೆದಿದ್ದಾರೆ. ಮುಂದೆ ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೋಬೇಕು ಅಂತ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಗಮನಿಸ್ಕೊಂಡ್ರೆ ಇದು ಮಿಥುನ ಲಗ್ನವಾಗಿದೆ. ಲಗ್ನದಲ್ಲಿ ರವಿ ಬುಧರಿರ್ತಕ್ಕಂಥದ್ದು ತುಂಬ ಒಳ್ಳೆಯದು. ನಿಮ್ಮ ಜಾತಕದಲ್ಲಿ ಗುರುವಿನ ದೃಷ್ಟಿಯೂ ಅಲ್ಲಿಗಿರ್ತಕ್ಕಂಥದ್ದು. ಹೀಗಾಗಿ ತಾವು ಈ ಬುಧನ ಒಂದು ಬಲವಿದ್ದಾಗ ಕಂಪ್ಯೂಟರ್ ರಿಲೇಟೆಡ್, ಕಂಪ್ಯೂಟರ್ ಸೈನ್ಸ್ ಅಂತ ಏನಂತೀವಿ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತ ಅಂತೀವಲ್ಲ ಅವುಗಳಿಗೆ, ಮತ್ತು ಈ ಯಾವುದನ್ನು ಬೌದ್ಧಿಕವಾಗಿ ಬೋಧಿಸ್ತಕ್ಕಂಥದ್ದು, ನೀವೇ ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಲೇಟೆಡ್ ಆಗಿರ್ತಕ್ಕಂಥದ್ರಲ್ಲಿ ಬಹಳ ಮುಖ್ಯವಾಗಿ ಕಂಪ್ಯೂಟರ್ ಸೈನ್ಸ್ ಅಂತೀವಲ್ಲ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ತಾವು ಮುಂದುವರಿಲಿಕ್ಕೆ ಅವಕಾಶ ಇದೆ. ನಿಮಗೆ ಇನ್ನೂ ಒಂದು ಬೇರೆ ಬೇರೆ ಕ್ಷೇತ್ರಗಳು ಅಂತಂದರೆ ನೋಡಿ, ರೋಬೋಟಿಕ್ಸ್ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ. ತುಂಬ ಚೆನ್ನಾಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆ ನಿಮ್ಮ ಜಾತಕ. ಕುಜನ ಬಲವು ಚೆನ್ನಾಗಿರೋದ್ರಿಂದ. ಅದರ ಹೊರತಾಗಿ ನಿಮಗೆ ಬಯೋಮೆಡಿಕಲ್ ಕೂಡ ಟ್ರೈ ಮಾಡಬಹುದು. ಅದರ ಒಂದು ಬಲ ಕೂಡ ನಿಮ್ಮ ಜಾತಕದಲ್ಲಿ ಸೂಚಿಸ್ತಾ ಇದೆ. ಉಳಿದ ಹಾಗೆ ಈ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಸೇರ್ತಕ್ಕಂಥದ್ದು, ಅದನ್ನು ಡಿಸೈನ್ ಮಾಡೋದು, ಶುಕ್ರನೂ ಚೆನ್ನಾಗಿದ್ದಾನೆ ಈ ಕಾರಣದಿಂದಾಗಿ ಅದನ್ನು ಬಿಲ್ಡ್ ಮಾಡ್ತಕ್ಕಂಥದ್ದು, ಇನ್ಫಾರ್ಮೇಷನ್ ಈ ಥರದ್ದು ಏನೋ ಇರುತ್ತೆ. ಅಂತೂ ಇನ್ಫಾರ್ಮೇಷನ್ ಮತ್ತು ಟೆಕ್ನಾಲಜಿ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ತಾವು ಆಯ್ಕೆ ಮಾಡ್ಕೊಳ್ಬಹುದು. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಕೇಶವ ಹಾಸನದಿಂದ. ಇವರು ಹುಟ್ಟಿದ ದಿನಾಂಕ 22/5/1996, ಹುಟ್ಟಿದ ಸಮಯ 2:30 PM. ಇವರ ಪ್ರಶ್ನೆ ಮದುವೆ ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳಿಸಿ ಅಂತ ಕೇಳ್ತಿದ್ದಾರೆ. ಕೇಶವ ಅವರ ಪ್ರಶ್ನೆ ಒಂದು ವಿವಾಹ ಮತ್ತು ಹಣಕಾಸಿನ ಬಗ್ಗೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಧನಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಕರ್ಮಸ್ಥಾನದಲ್ಲಿದ್ದಾನೆ. ಚೆನ್ನಾಗಿದೆ, ಆತಂಕ ಮಾಡ್ಕೋಬೇಡಿ. ಹಣ ಈಗ ಪ್ರಯತ್ನ, ನಿಮಗೆ ಗುರು ಚೆನ್ನಾಗಿದ್ದಾನೆ, ಗುರು ದೃಷ್ಟಿ ಇದೆ ಧನಾಧಿಪತಿಗೆ ಕರ್ಮಸ್ಥಾನಕ್ಕೆ. ಇದೆಲ್ಲ ಒಳ್ಳೆಯ ಲಕ್ಷಣ. ಪ್ರಯತ್ನ ಮಾಡಬೇಕು. ಇನ್ನೂ ನಾವು ಜಾಬ್ಗೂ ಸೇರಿಲ್ಲ ಹಣ ಅಂತಂದರೆ ಜಾಬ್ ಆಯ್ಕೆ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಅನುಕೂಲ ಆಗುತ್ತೆ. ಗ್ರಹಸ್ಥಿತಿ ತುಂಬ ಚೆನ್ನಾಗಿದೆ. ಬುಧದಶೆ ನಡೀತಾ ಇದೆ ತಮಗೀಗ. ಬುಧದಶೆಯಲ್ಲಿ ಈಗ ರಾಹುಭಕ್ತಿ ನಡೀತಾ ಇದೆ. ನೋಡಿ, 2028 ಜೂನ್ ನಂತರದಲ್ಲಿ 2028 ಜೂನ್ವರೆಗೆ ನಿಮಗೆ ಸ್ವಲ್ಪ ಕಿರಿಕಿರಿಯ ವಾತಾವರಣ ಇರುತ್ತೆ. ಮೆಂಟಲ್ ಸ್ಟೇಟಸ್ ಸ್ವಲ್ಪ ಡಿಸ್ಟರ್ಬ್ ಆಗಿರುತ್ತೆ. ಅದಾದ ಮೇಲೆ ನಿಮಗೆ 28ರ ನಂತರದಲ್ಲಿ ತುಂಬ ಚೆನ್ನಾಗಿದೆ. ಅಲ್ಲಿಂದ ಗುರುವಿನ ಭಕ್ತಿ ಕಾಲ ಶುರುವಾಗುತ್ತೆ. ಕರ್ಮಸ್ಥಾನ ವೀಕ್ಷಿಸ್ತಾನೆ. ಒಳ್ಳೆ ಕೆಲಸ ಸೇರ್ಕೊಳ್ತೀರ. ತಾನಾಗೆ ಹಣ ಬರಲಿಕ್ಕೆ ಶುರುವಾಗುತ್ತೆ. ಕಾಲ ಬರಬೇಕು. ಇನ್ನೆರಡು ವರ್ಷ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ತಾವು ಅಷ್ಟೇ. ಈಗ ಹತ್ತಿರದಲ್ಲಿ ಯಾವುದೋ ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಪ್ರತಿ ಮಂಗಳವಾರ 2028ರವರೆಗೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಅವರ ಪ್ರಶ್ನೆ ಮತ್ತೊಂದಿತ್ತು, ಮದುವೆ ಬಗ್ಗೆ ತಿಳಿಸಿ ಅಂತ. ನೋಡೋಣ. ವಿವಾಹದ ಅಧಿಪತಿ ಗುರು ಚೆನ್ನಾಗಿದ್ದಾನೆ. ಹೀಗಾಗಿ ನಿಮಗೆ ಅದೇ ಆಗಲೇ 2028 ನಿಮ್ಮ ಆ ಭಕ್ತಿ ಕಾಲ ಯಾವಾಗ ಅಂತಂದರೆ ಬುಧನ ದಶೆಯಲ್ಲಿ 2028 ಜೂನ್ ನಂತರದಲ್ಲಿ ನಿಮಗೆ ಗುರುವಿನ ಕಾಲ ಬಂದಾಗ ವಿವಾಹಕ್ಕೂ ಒಳ್ಳೆಯ ಕಾಲ ಉಂಟಾಗ್ಬಿಡುತ್ತೆ.
ಸ್ವಲ್ಪ ವಿಳಂಬವಾಗುತ್ತೆ, ಆದರೆ ಅನುಕೂಲ ಇದೆ, ಆತಂಕ ಮಾಡ್ಕೋಬೇಡಿ. ಆದರೆ ಶನಿ ಕೇತು ದೋಷ ಇದೆ. ಅಂದರೆ ಸಪ್ತಮ ಸ್ಥಾನದಲ್ಲಿ ಕಲತ್ರಭೇ ಪಾಪಯುತೇಥ ದೃಷ್ಟೇ ಕಲತ್ರ ಹಾನಿಂ ಅಂತ ಒಂದು ಮಾತಿದೆ. ಹೀಗಾಗಿ ಶನಿ ಕೇತು ಶಾಂತಿ ದಯವಿಟ್ಟು ಮಾಡಿಸಿ, ಅನುಕೂಲ ಆಗುತ್ತೆ, ಗಾಬರಿ ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಬೆಂಗಳೂರಿಂದ ಆದಿತ್ಯ. ಇವರು ಹುಟ್ಟಿದ ದಿನಾಂಕ 26/3/2003, ಹುಟ್ಟಿದ ಸಮಯ 1:31 PM. ಇವರ ಪ್ರಶ್ನೆ, BE ಪೂರ್ಣಗೊಂಡಿದೆ, ಉದ್ಯೋಗದಲ್ಲಿ ವಿಳಂಬ ಆಗ್ತಾ ಇದೆ, ಇದಕ್ಕೆ ಕಾರಣ ತಿಳಿಸಿ ಅಂತಿದ್ದಾರೆ. ಆದಿತ್ಯ ಅವರ ಪ್ರಶ್ನೆ ಉದ್ಯೋಗದ ಬಗ್ಗೆ ಅಲ್ವಾ, ಕೆಲಸ ಸಿಗ್ತಾ ಇಲ್ಲ ಅಂತ. ನೋಡಿ ತಮ್ಮದು ಕರ್ಕಟಕ ಲಗ್ನವಾಗಿದೆ. ಕರ್ಮಾಧಿಪತಿ ನಿಮಗೆ ಷಷ್ಠದಲ್ಲಿ, ಒಳ್ಳೆಯ ತೊಂದರೆ ಇಲ್ಲ. ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ರಾಹು ಭಕ್ತಿ ನಡೀತಾ ಇದೆ. ನೋಡಿ 2028 ಅಕ್ಟೋಬರ್ ನಂತರ ಒಳ್ಳೆಯ ಕಾಲ ಶುರುವಾಗುತ್ತೆ, ಭಾಗ್ಯಾಧಿಪತಿ ಕಾಲ ಶುರುವಾಗುತ್ತೆ. ಅಲ್ಲಿಂದ ನಿಮಗೆ ಚಾಂದ್ರೇ ರತ್ನಸುತ ಸ್ವದಾರ ವಿಭವ ಅಂತ ಒಂದು ಮಾತಿದೆ. ಕರ್ಕಟಕದಲ್ಲಿ ಲಗ್ನದಲ್ಲಿ ಗುರುವಿದ್ದರೆ ಆ ಒಂದು ಫಲ ಇದೆ, ಮತ್ತು ಹಂಸಯೋಗ. ಈಗ ಈ ಫಲ ಶುರುವಾಗುತ್ತೆ ನಿಮಗೆ 28ವರೆಗೆ. ಸ್ವಲ್ಪ ಕಾಯಬೇಕು, ಅಲ್ಲಿವರೆಗೆ ನಮಗೆ ಸ್ವಲ್ಪ ಕಿರಿಕಿರಿ ಇರ್ತದೆ. ಕೆಲಸ ಸಿಗುತ್ತೆ, ಸಿಗಲ್ಲ, ಸಿಗುತ್ತೆ, ಈ ಥರ ಡಿಸ್ಟರ್ಬ್ ಆಗಿದೆ. ಇದಕ್ಕೆ ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರತಿ ಮಂಗಳವಾರ ಸ್ವಲ್ಪ ಹಣ್ಣಾದ ಕಾಯಿ ತೊಗೊಂಡು ಹೋಗ್ಬಿಡ್ತೀವಿ ನಾವು. ಪಕ್ವವಾದ ಹಣ್ಣು, ಬಾಳೆಹಣ್ಣು, ಅದರ ನೈವೇದ್ಯ ಮಾಡಿಸಿ ಪ್ರಸಾದದ ಇಟ್ಕೊಳ್ಳಿ. ಅಲ್ಲಿವರೆಗೂ ನಿರಂತರವಾಗಿ ಮಾಡಿ, ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಗೌರಿಬಿದನೂರಿನಿಂದ ವಿಜಯ್ ಕುಮಾರ್ ಆರ್. ಇವರು ಹುಟ್ಟಿದ ದಿನಾಂಕ 1/11/1989, ಹುಟ್ಟಿದ ಸಮಯ 7:15 AM. ಇವರ ಪ್ರಶ್ನೆ, ಉದ್ಯೋಗದ ಬಗ್ಗೆ ತಿಳಿಸಿ ಅಂತ. ವಿಜಯ್ ಕುಮಾರ್ ಅವರ ಪ್ರಶ್ನೆ ಅದು ಉದ್ಯೋಗಕ್ಕೆ ಸಂಬಂಧಿಸಿದೆ ಅಲ್ವಾ. ಜಾತಕ ನೋಡೋಣ. ನೋಡಿ ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಚಂದ್ರ ಧನಸ್ಥಾನದಲ್ಲಿದ್ದಾನೆ, ನೀಚ ಸ್ಥಾನದಲ್ಲಿದ್ದಾನೆ. ಅಂದರೆ ಪಕ್ಷದ ಬಲವು ಸ್ವಲ್ಪ ಕಡಿಮೆ ಇದೆ. ಅಲ್ಲಿ ಕರ್ಮಸ್ಥಾನದಲ್ಲಿ ಕೇತು ಬೇರೆ ಇರೋದು. ಕಾರ್ಯಹಾನಿ ಮಾಡಲಿಕ್ಕೆ ಅವನು ಸಮರ್ಥನಾಗಿದ್ದಾನೆ ಕೇತು. ಹೀಗಾಗಿ ನಿಮಗೆ ತೊಡಕಾಗ್ತಾ ಇದೆ. ಈಗ ಶುಕ್ರದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಚಂದ್ರನ ಒಂದು ಕಾಲ ನಡೀತಾ ಇದೆ. ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವರ ಸನ್ನಿಧಾನ ಇದ್ದರೆ ತಾವು ಪ್ರತಿ ಸೋಮವಾರ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಮತ್ತು ಹುರುಳಿ, ಈ ಧಾನ್ಯಗಳನ್ನು ಅಮ್ಮನವರಿಗೆ ಸಮರ್ಪಣೆ ಮಾಡಿ ಒಂದು ಅರ್ಚನೆ ಮಾಡಿಸಿ ಒಂದು ನಮಸ್ಕಾರ ಹಾಕಿ ಬನ್ನಿ. ಹೀಗೆ ಎಷ್ಟು ಕಾಲ ಮಾಡಬೇಕಪ್ಪ ಅಂತಂದರೆ, ನೀವು ಈಗ ಪ್ರಾರಂಭ ಮಾಡಿ 2027 ಮಾರ್ಚ್ವರೆಗೆ ಇದನ್ನು ಮಾಡಿ. ಅಲ್ಲಿಂದ ನಿಮಗೆ ಅಷ್ಟರಲ್ಲಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್. ನಿರಂತರವಾಗಿ ಮಾಡಿ, ಆದರೆ ತಪ್ಪಿಸಬಾರ್ದು ಮಧ್ಯದಲ್ಲಿ. ಹಾಗೆ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಗೌರಿಬಿದನೂರಿನಿಂದ ಮತ್ತೊಂದು ಸಂದೇಶ. ರಂಗನಾಥ GD. ಇವರು ಹುಟ್ಟಿದ ದಿನಾಂಕ 22/7/1978, ಹುಟ್ಟಿದ ಸಮಯ 10 AM. ಇವರ ಪ್ರಶ್ನೆ, ಆರ್ಥಿಕ ಸಮಸ್ಯೆ ಇದೆ, ಯಾವುದಾದ್ರೂ ದೋಷವಿದ್ದಲ್ಲಿ ಪರಿಹಾರ ತಿಳಿಸಿ ಅಂತಿದ್ದಾರೆ. ರಂಗನಾಥ್ ಅವರ ಪ್ರಶ್ನೆ ಹಣಕಾಸಿನ ಸಮಸ್ಯೆ ಇದೆ, ಅದು ಪರಿಹಾರ ಕೇಳಿದ್ದಾರೆ. ನೋಡಿ ತಮ್ಮದು ಕನ್ಯಾ ಲಗ್ನವಾಗಿದೆ. ಧನಾಧಿಪತಿಯಾದ ಶುಕ್ರ ವ್ಯಯದಲ್ಲಿದ್ದಾನೆ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಶನಿ ದಶೆಯಲ್ಲಿ ಈಗ ಕುಜನ ಒಂದು ಕಾಲ ನಡೀತಾ ಇದೆ. ಅವನು ಅಷ್ಟಮಾಧಿಪತಿ, ಅವನು ವ್ಯಯದಲ್ಲಿದ್ದಾನೆ. ಈ ಕಾರಣದಿಂದ ಕಾಲವಶಾತ್ ಮತ್ತು ಧನಾಧಿಪತಿಯೂ ವ್ಯಯದಲ್ಲಿರೋದು ಎಲ್ಲವೂ ಸೇರ್ಕೊಂಡ್ಬಿಟ್ಟಿದೆ. ಗೋಚಾರದಲ್ಲೂ ಈಗ ಸಮಸ್ಯೆ ಇರತಕ್ಕಂಥದ್ದು. ಹೀಗಾಗಿ ಸ್ವಲ್ಪ ನಿಮಗೆ ತೊಂದರೆ ಉಂಟಾಗ್ತಾ ಇದೆ. ಅಕ್ಟೋಬರ್ ನಂತರ ಸ್ವಲ್ಪ ಸರಿ ಹೋಗುತ್ತೆ, ಯೋಚನೆ ಮಾಡಬೇಡಿ. ಹತ್ತಿರದಲ್ಲಿ ಯಾವುದಾದ್ರು ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಸ್ವಲ್ಪ ತೊಗರಿಕಾಳು ಹಾಗೂ ಅವರೆಕಾಳು ಇವೆರಡನ್ನು ಪ್ರತಿ ಶುಕ್ರವಾರ ಅಮ್ಮನವರಿಗೆ ಸಮರ್ಪಣೆ ಮಾಡಿ ಒಂದು ನಮಸ್ಕಾರ ಹಾಕಿ ಪರಿಸ್ಥಿತಿ ಸುಧಾರಿಸುತ್ತೆ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯೋ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ದೀವಿ. ಮಿಥುನ ರಾಶಿಯಲ್ಲಿ ಬುಧ ಇರತಕ್ಕಂಥದ್ದು. ಕರ್ಕಟಕ ರಾಶಿಯಲ್ಲಿ ರವಿ ಗುರು ಯುತಿಯನ್ನು ನೋಡ್ತಾ ಇದ್ದೀವಿ. ಶುಕ್ರ ಕೇತುಗಳ ಯುತಿಯನ್ನು ಕಾಣ್ತಾ ಇದ್ದೀವಿ, ಅದು ಸಿಂಹ ರಾಶಿಯಲ್ಲಿ. ಮಾಂದಿ ಉದಿಯಾಗಿದೆ ಈ ದಿವಸ, ಅದು ಕನ್ಯಾ ರಾಶಿಯಲ್ಲಿ. ಇನ್ನು ಚಂದ್ರ ಇರತಕ್ಕಂಥದ್ದು ಮಕರ ರಾಶಿಯಲ್ಲಿ. ರಾಹು ಶನೈಶ್ಚರರು ಕುಂಭ ಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ವೃತ್ತಿಯಲ್ಲಿ ಒಂದು ರೀತಿಯ ಸೌಲಭ್ಯಗಳು, ಅನುಕೂಲಗಳು ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆ ಇದೆ ಈ ದಿವಸ. ಸ್ತ್ರೀಯರಿಗೆ ಹೆಚ್ಚಿನ ಅಧಿಕಾರ, ಸ್ತ್ರೀಯರಿಗೆ ಬಲ, ನಿಮ್ಮ ಮಾತು ಕೆಲಸದಲ್ಲಿ ನಡೆಯುತ್ತೆ ಈ ದಿವಸ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ ನಿಮಗೆ ಸ್ನೇಹಿತರು, ಬಂಧುಗಳಲ್ಲೂ ಒಂದು ಪ್ರೀತಿ, ವಿಶ್ವಾಸ, ಅವ್ರ ಜೊತೆಗೇನೋ ವಿಹಾರ ಅಥವಾ ಇನ್ನೇನೋ ಪರ್ಚೇಸಿಂಗು, ಶಾಪಿಂಗು ಇವುಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ತಂದೆಯ ಬಂಧುಗಳ ಜೊತೆಗೆ ಜ್ಞಾತಿಗಳಂತೀವಲ್ಲ, ಅವ್ರ ಜೊತೆಗೆ ಸ್ವಲ್ಪ ಘರ್ಷಣೆ ಉಂಟಾಗುವ ಸಾಧ್ಯತೆ ಇದೆ. ನರಸಿಂಹ ಪ್ರಾರ್ಥನೆ ಮಾಡಿ,
ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಧರ್ಮ ಕಾರ್ಯಗಳು, ಶುಭ ಕಾರ್ಯಗಳು, ಸಚ್ಚಿಂತನೆ, ಗುರುಮಂದಿರಕ್ಕೆ ಹೋಗಿ ಬರತಕ್ಕಂಥದ್ದು, ಈ ಥರ ಒಳ್ಳೆಯ ಸತ್ಕಾರ್ಯಗಳು, ಸಜ್ಜನರಿಗೆ ಸೇವೆ ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ಶುಭ ಚಿಂತನೆ ನಿಮ್ಮಲ್ಲಿ ಮೂಡುತ್ತೆ. ದಾನ ಮಾಡ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಹೆಲ್ಪಿಂಗ್ ನೇಚರ್ ಅಂತೀವ, ಅದು ನಿಮ್ಮಲ್ಲಿ ಜಾಗೃತವಾಗುತ್ತೆ ಈ ದಿವಸ. ಮತ್ತು ಈ ದಿವಸ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಮತ್ತು ಈ ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಅನುಕೂಲ, ಸಹಾಯ ಸಹಕಾರಗಳು, ಗೌರವ, ಪ್ರಶಂಸೆಗಳು ಇದು ಸಾಧ್ಯತೆ ಇದೆ. ದಾಂಪತ್ಯದಲ್ಲೂ ಅನುಕೂಲ, ಅನುರಾಗ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಮಟ್ಟಿಗೆ ಉದರ ಬಾಧೆ ನಿಮ್ಮನ್ನು ಕಾಡಬಹುದು. ಹೀಗಾಗಿ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ನಿಮಗೆ ಸಮಾಧಾನ ಫಲ ಇದೆ, ಅನುಕೂಲದ ವಾತಾವರಣ ಇದೆ. ಸ್ವಲ್ಪ ಸ್ತ್ರೀಯರಿಗೆ ನಷ್ಟ, ಸ್ವಲ್ಪ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಕ್ಲಿಷ್ಟವಾಗುತ್ತೆ ಈ ದಿವಸ. ಕೃಷಿಕರಿಗೆ ಸ್ವಲ್ಪ ತೊಂದರೆ, ತೊಡಕು ಸೂಚಿಸ್ತಾ ಇದೆ. ಹಳ್ಳಿಗಳಲ್ಲಿ ವಾತಾವರಣ ಸ್ವಲ್ಪ ಕಹಿಯಾಗಿರುತ್ತೆ ಈ ದಿವಸ. ಜಗಳ, ಘರ್ಷಣೆ, ಈ ಥರದ್ದು ಒಂದು ವಾರ್ತೆ ಕೇಳೋದು. ಯುದ್ಧಸ್ಯ ವಾರ್ತಾ ರಮ್ಯ ಅಂತ ಹೇಳ್ತಾರೆ. ಯುದ್ಧ ವಾರ್ತೆ ಬಹಳ ರಮಣೀಯವಾಗಿರುತ್ತೆ ಅಂತ. ಆದರೆ ಅದು ಈ ದಿವಸ ನಿಮಗೆ ಕಿರಿಕಿರಿ ಮಾಡಬಹುದು. ಮತ್ತು ಈ ದಿವಸ ಪ್ರಯಾಣದಲ್ಲೂ ಅಷ್ಟೇ ಸ್ವಲ್ಪ ಕಿರಿಕಿರಿ ಅಥವಾ ಇನ್ನೇನೋ ಒಂದು ಗಲಾಟೆ, ಘರ್ಷಣೆ ಈ ಸಾಧ್ಯತೆ ಇದೆ. ಹುಷಾರಾಗಿ ಓಡಾಡಿ. ಗ್ರಾಮ ದೇವತಾ ದರ್ಶನ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಹಿರಿಯರ ಸಹಕಾರ ಸಿಗುತ್ತೆ ಈ ದಿವಸ. ಸಂಗಾತಿಯಲ್ಲಿ ಪ್ರೀತಿ, ಅನುರಾಗ, ಒಲವು ಇದನ್ನು ಸೂಚಿಸ್ತಾ ಇದೆ ಈ ದಿವಸ. ನಿಮಗೆ ಕುಟುಂಬದಲ್ಲೂ ಒಂದು ರಕ್ಷಣೆ, ಕುಟುಂಬದಲ್ಲಿ ಬಲ ಇದನ್ನು ಸೂಚಿಸ್ತಾ ಇದೆ. ಸರ್ಕಾರಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಅನುಕೂಲ ಕಾಣ್ತಾ ಇದೆ. ಇನ್ನೊಬ್ಬರಿಗೆ ಸಲಹೆ ಕೊಡುವಷ್ಟರ ಮಟ್ಟಿಗಿನ ಅನುಕೂಲಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಈ ದಿವಸ ಅಂಜಿಕೆ, ಅಚಾನಕ್ಕಾಗಿ ಬರ್ತಕ್ಕಂಥ ಯಾವುದೋ ಒಂದು ತೊಡಕು ನಿಮ್ಮನ್ನು ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ. ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ಸ್ವಲ್ಪ ತೊಡಕಿನ ಲಕ್ಷಣ ಸೂಚಿಸ್ತಾ ಇದೆ. ವೃತ್ತಿಯಲ್ಲೂ ಸ್ವಲ್ಪ ಅಸಮಾಧಾನ, ಸ್ವಲ್ಪ ಮಾತು, ಕೋಪಕ್ಕೆ ತುತ್ತಾಗ್ಬಿಡ್ತೀರಾ, ಘರ್ಷಣೆಗಳು, ಕುಟುಂಬದಲ್ಲಿ ವಾಗ್ವಾದ ಇದನ್ನು ಸೂಚಿಸ್ತಾ ಇದೆ ಈ ದಿವಸ. ಮತ್ತು ಹೆಣ್ಣುಮಕ್ಕಳಿಗೆ ಸ್ವಲ್ಪ ಶತ್ರುಬಾಧೆ, ಸ್ವಲ್ಪ ಕಿರಿಕಿರಿ, ಅಸಮಾಧಾನ ಈ ರೀತಿಯಲ್ಲೆಲ್ಲ ಇದೆ. ಆದರೆ ಹಣಕಾಸಿಗೆ ತೊಂದರೆ ಇಲ್ಲ. ವಿದ್ಯಾರ್ಥಿಗಳಿಗೆ ಈ ದಿವಸ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಹಿರಿಯರಿಂದ ಗೌರವ, ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನ ಸಿಗುವ ಸಾಧ್ಯತೆ ಚೆನ್ನಾಗಿದೆ. ಈ ದಿವಸ ಆಹಾರ ವ್ಯತ್ಯಾಸವೂ ಇದೆ. ಹೀಗಾಗಿ ಕೃಷ್ಣ ಪ್ರಾರ್ಥನೆ, ಕೃಷ್ಣ ಸನ್ನಿಧಾನಕ್ಕೆ ಈ ಹಾಲಿನ ಸಮರ್ಪಣೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ, ಸಹಕಾರಗಳು, ನಿಮ್ಮ ಜಾಣ್ಮೆಗೆ ಬಲ, ಪ್ರಶಂಸೆ, ಗೌರವ ಇದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಸ್ತ್ರೀಯರಿಗೆ ಬೌದ್ಧಿಕವಾಗಿ ಜಾಣ್ಮೆ ಇದು ಚೆನ್ನಾಗಿದೆ. ಇನ್ಯಾರಿಗೂ ಒಂದು ಪ್ರಾಮಿಸ್ ಕೊಟ್ಟು ಆ ಪ್ರಾಮಿಸನ್ನು ಉಳಿಸ್ಕೊಳ್ತಕ್ಕಂಥ ಶಕ್ತಿ ಅದೆಲ್ಲ ಚೆನ್ನಾಗಿದೆ ಈ ದಿವಸ. ಗುರುದೃಷ್ಟಿ ಬೇರೆ ಇದೆ ಚಂದ್ರನಿಗೆ. ಹೀಗಾಗಿ ಲಾಭ, ಹಾಲು ಹೈನು ವ್ಯಾಪಾರಿಗಳಿಗೆ, ಸಿಹಿ ಪದಾರ್ಥ ವ್ಯಾಪಾರಿಗಳಿಗೆ, ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಆರೋಗ್ಯದಲ್ಲೇ ಸ್ವಲ್ಪ ಕೆಲಸ ಮಾಡಿ ಹೈರಾಣಾಗೋ, ಸುಸ್ತಾಗ್ಬಿಡೋ ಸಾಧ್ಯತೆ ಸೂಚಿಸ್ತಾ ಇದೆ. ವಿಷ್ಣು ಸಹಸ್ರನಾಮ, ವಿಷ್ಣು ಸನ್ನಿಧಾನದಲ್ಲಿ ಪೂಜೆ, ಅಭಿಷೇಕ ಮಾಡಿಸಿ. ಇನ್ನು ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ತುಂಬ ಚೆನ್ನಾಗಿದೆ. ಹೆಚ್ಚಿನ ಬಲ ಸಿಗುತ್ತೆ. ಮತ್ತು ಸ್ತ್ರೀಯರಿಗೆ ಹೆಚ್ಚಿನ ಅಧಿಕಾರದ ಬಲ ಸೂಚಿಸ್ತಾ ಇದೆ ಈ ದಿವಸ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಸ್ನೇಹಿತರ ಜೊತೆಗೆ ಅತ್ಯಂತ ಆತ್ಮೀಯತೆಯಿಂದ ವರ್ತನೆ ಮಾಡಿ ಅವ್ರ ಜೊತೆ ಒಂದು ಸಮಾಧಾನ ಕಾಣ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಮನರಂಜನೆ, ಮನಸ್ಸಿಗೆ ಹಿತವಾದ ಒಂದು ಕಾರ್ಯಗಳನ್ನು ಮಾಡ್ತೀರಾ ಈ ದಿವಸ. ಮತ್ತು ಈ ದಿವಸ ಪ್ರಯಾಣದಲ್ಲೂ ಒಂದು ಸೌಕರ್ಯ ಸೂಚಿಸ್ತಾ ಇದೆ. ಯಾರೋ ಒಂದು ಸಹಾಯ ಸಿಗುತ್ತೆ ಪ್ರಯಾಣಕ್ಕೆ. ಎಲ್ಲೋ ಹೊರಟಿರ್ತೀರ, ಅರ್ಜೆಂಟ್ ಇರ್ತೀರ, ಅದು ಯಾವುದೋ ಒಂದು ರೀತಿಯಲ್ಲಿ ಅನುಕೂಲ ಆಗುವ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ ಈ ದಿವಸ. ಹೆಚ್ಚಿನ ಪಾಲು ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆ, ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಅನುಕೂಲದ ಫಲವನ್ನು ಸೂಚಿಸ್ತಾ ಇದೆ. ಸಹೋದರು, ಸೇವಕರು, ಇನ್ಯಾರೋ ನಿಮ್ಮ ಅಸಿಸ್ಟೆಂಟ್ಸ್ ಇರ್ತಾರಲ್ಲ ಅವರಿಂದ ಸಹಾಯಗಳು ಸಿಗ್ತಕ್ಕಂಥದ್ದು, ಮನೆಗೆ ಡ್ರೈವರು ಕರೆದು ಕೂಡಲೇ ಬರತಕ್ಕಂಥದ್ದು, ಆ ರೀತಿಯಲ್ಲಿ ಸಹಾಯಗಳು, ಈ ರೀತಿಯ ಅನುಕೂಲಗಳನ್ನು ಸೂಚಿಸ್ತಾ ಇದೆ. ಇನ್ನು ಈ ದಿವಸ ವಿದೇಶ ವಹಿವಾಟಿನ ಅನುಕೂಲಗಳು, ವಿದೇಶ ಸಂಪರ್ಕ ಸಾಧ್ಯತೆ, ಅಲ್ಲಿಂದ ಯಾವುದೋ ಒಂದು ಶುಭ ವರ್ತಮಾನ ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ನಿಮಗೆ ಕೆಲಸಗಳಲ್ಲಿ, ವೃತ್ತಿಯಲ್ಲೂ ಒಂದು ಒಳ್ಳೆಯ ಫಲವನ್ನು ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ನೀವು ಇಷ್ಟ ದೇವತಾರಾಧನೆ, ಮನೆ ದೇವರ ಪ್ರಾರ್ಥನೆ ಮಾಡಿ. ಧನುರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ನಿಮಗೆ ಕಿರಿಕಿರಿ ವಾತಾವರಣ ಇದೆ ಈ ದಿವಸ. ನೀವು ಎಷ್ಟೇ ಬುದ್ಧಿವಂತರಾಗಿದ್ದರೂ ಬುದ್ಧಿವಂತರಿಗೂ ಇನ್ನೇನೋ ಒಂದು ತೊಡಕು ಬಂದು ಎದುರಿಗೆ ನಿಲ್ಲುತ್ತೆ. ಆ ರೀತಿಯಲ್ಲಿ ತೊಡಕನ್ನು ಸೂಚಿಸ್ತಾ ಇದೆ ಈ ದಿವಸ. ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಆಮೇಲೆ ಕೆಲಸಕ್ಕೆ ಹೋಗಿ ಅನುಕೂಲ ಆಗುತ್ತೆ. ಸಂಗಾತಿಯಲ್ಲಿ ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತದೆ, ಅನುಕೂಲ. ಮತ್ತು ಈ ದಿವಸ ಕುಟುಂಬದಲ್ಲಿ ಯಾವುದೇ ಘರ್ಷಣೆಗಳಿಲ್ಲದೆ ಸಮಾಧಾನ, ಸಾಮರಸ್ಯ ಕಾಣ್ತೀರಾ. ಸುಗ್ರಾಸ ಭೋಜನ, ಇಷ್ಟ ಭೋಜನ ಅಂತೀವಲ್ಲ ಅದು
ಉಂಟಾಗ್ತಕ್ಕಂಥದ್ದು ಚೆನ್ನಾಗಿದೆ ಹೆಚ್ಚಿನ ಪಾಲು. ಈ ತೊಡಕಿನ ನಿವಾರಣೆಗೆ ವೃತ್ತಿಯಲ್ಲಾಗುವ ಕಿರಿಕಿರಿ ವಿಘ್ನಗಳಿಗೆ ಗಣಪತಿ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಇದೆ. ಈ ದಿವಸ ಸಂಗಾತಿಯ ಸಪೋರ್ಟ್ ತುಂಬ ಚೆನ್ನಾಗಿರ್ತದೆ. ಮನೆ ಕೆಲಸ ಎಲ್ಲ ಮಾಡಿಟ್ಟು ಮತ್ತು ಆಫೀಸ್ಗೆ ಹೋಗ್ತಕ್ಕಂಥದ್ದು, ಈ ರೀತಿಯಲ್ಲಿ ತುಂಬ ಸಹಾಯ ಕಾಣ್ತೀರ. ಮತ್ತು ಈ ದಿವಸ ಬಂಧುಗಳಲ್ಲಿ ಪ್ರೀತಿ ವಿಶ್ವಾಸ ಚೆನ್ನಾಗಿರ್ತದೆ. ಈ ದಿವಸ ಮಕ್ಕಳಿಂದ ನಿಮಗೆ ಸಹಾಯ ಸಹಕಾರ ಕಾಣ್ತೀರ. ಈ ಹಾಲು ಹೈನು ಕ್ಷೇತ್ರ ಮತ್ತು ದಿನಸಿ ವ್ಯಾಪಾರ, ಹೂವಿನ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಸಿಗುತ್ತೆ. ಈ ದಿವಸ ಪ್ರಾರ್ಥನೆಗೆ ಈ ದಿವಸ ನೀವು ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಸೂಚಿಸ್ತಾ ಇದೆ, ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ಈ ದಿವಸ ಕೆಲಸಗಳಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಸಿಗುತ್ತೆ. ಈ ದಿವಸ ನಿಮಗೆ ಸ್ತ್ರೀಯರಿಗೆ ಅಧಿಕಾರ, ಸ್ತ್ರೀಯರಿಗೆ ಹೆಚ್ಚಿನ ಗೌರವ ಮತ್ತು ಒಳ್ಳೆಯ ಉತ್ತಮರ ಮಾರ್ಗದರ್ಶನ ಸಿಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ವ್ಯಯವೂ ಇದೆ, ಅತಿಯಾದ ಖರ್ಚು, ಓಡಾಟ, ಅಲೆದಾಟವನ್ನು ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಮಕ್ಕಳಿಂದ ಒಳ್ಳೆಯ ಸಲಹೆ ಸೂಚನೆ, ಒಳ್ಳೆಯ ಸಹಕಾರ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ವಸ್ತು ನಷ್ಟತೆಯೂ ಇದೆ, ಹುಷಾರಾಗಿರಿ. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ಫಲಗಳು, ಸಹಕಾರಗಳು ಉಂಟಾಗುತ್ತೆ. ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ದಿನಸಿ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಚಿಲ್ಲರೆ ಅಂಗಡಿ ವ್ಯಾಪಾರಿಗಳು ಅಂತೀವಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಡೈರಿ ಪ್ರಾಡಕ್ಟಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಉನ್ನತ ಶಿಕ್ಷಣದಲ್ಲಿ ಹೆಚ್ಚಿನ ಅನುಕೂಲಗಳು, ಒಳ್ಳೆಯ ಮಾರ್ಗದರ್ಶನ ಸಾಧ್ಯತೆ ಇದೆ. ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ ಸಣ್ಣ ಪ್ರಮಾಣದಲ್ಲಿ. ಲಕ್ಷ್ಮೀನಾರಾಯಣರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಲಕ್ಷ್ಮೀನಾರಾಯಣ ಸ್ತೋತ್ರ ಅಥವಾ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಯಾವುದಾದ್ರೂ ಆಗುತ್ತೆ. ಸನ್ನಿಧಾನಕ್ಕೆ ಹೋಗಿ ಅಭಿಷೇಕ ಮಾಡಿಸಿದ್ರು ಸರಳವಾಗಿ ಒಂದು ಹಾಲು ಜೇನಿನ ಅಭಿಷೇಕ ಮಾಡಿಸಿದರೆ ಅದನ್ನು ಪ್ರಸಾದ ತೆಗೆದುಕೊಳ್ಳಿ, ಅನುಕೂಲ ಆಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಅತ್ರಿ ವರದಾಯ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ದತ್ತನ ಕೃಪೆ ಆಗುತ್ತೆ. ಶಾಸ್ತ್ರಗಳೇ ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ವೀಕ್ಷಕರ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸಿಕೊಟ್ರೆ ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.